ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಳಿ ಹುಣ್ಣಿಮೆ, ಅದಕ್ಕಾಗಿ ಕಲರ್ ರಂಗೋಲಿ ಎಲ್ಲ ಹಾಕಿದ್ದೆ. ಹಾಗೆ ನಮ್ಮ ಮನೆ ದೇವರ ಹಬ್ಬ ಕೂಡ ಇವತ್ತು ಹಬ್ಬ ಮಾಡಬೇಕು. ಆ್ಯಂಡ್ ಗ್ರಹಣ ಕೂಡ ಇದೆ ಸಂಜೆ. ಸೊ ಹಬ್ಬ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಮತ್ತು ನಾಳೆನೂ ಪೂಜೆ ಮಾಡಬೇಕು ಗ್ರಹಣ ಮುಗಿದ್ಮೇಲೆ. ಇದು ಸ್ಕೂಲ್ ಇತ್ತು, ಇವತ್ತು ಸ್ಕೂಲ್ ಕಳಿಸಿ ಹಾಗೆ ರಂಗೋಲಿ ಎಲ್ಲ ಹಾಕಿ ಒಳಗಡೆನೂ ರಂಗೋಲಿ ಎಲ್ಲ ಹಾಕ್ತೆ. ಒಲೆ ಎಲ್ಲ ತೊಳೆದು ಪೂಜೆ ಮಾಡಿ ಇವತ್ತು ನೈವೇದ್ಯ ಮಾಡಬೇಕು. ಇವತ್ತು ನಮ್ಮ ಮನೇಲಿ ಏನೂ ಅಕ್ಕಿಯ ಬೇಯಿಸೋಗಿಲ್ಲ, ಅಂದರೆ ಅನ್ನ ಏನೂ ಮಾಡೋಂಗಿಲ್ಲ, ಏನು ಬೇರೆ ಏನೂ ಅಡುಗೆ ಮಾಡೋದೇ ಇಲ್ಲ. ಮಾಯಮ್ಮ ದೇವಿಗೆ ಏನು ಪ್ರಸಾದ ನೈವೇದ್ಯ ಮಾಡ್ತೀವಿ ಅಷ್ಟೇ ಮಾಡಬೇಕು. ಆ್ಯಂಡ್ ಬೆಳಿಗ್ಗೆಯಿಂದ ಸಂಜೆ ತನಕ ಹಸ್ಕೊಂಡೇ ಇರಬೇಕು, ಉಪವಾಸ ಇರಬೇಕು. ಫ್ರೂಟ್ಸು ಜ್ಯೂಸು ಅಷ್ಟೇ ಕುಡಿಬೋದು, ಯಾವುದೇ ರೀತಿ ಅಡುಗೆ ಮಾಡಬಾರ್ದು. ಹಾಗಾಗಿ ಮಗನಿಗೂ ಬ್ರೆಡ್ಡು ಜಾಮ ಕಳಿಸಿದ್ದೆ. ನಾವು ಏನೂ ತಿಂದಿಲ್ಲ, ಜಸ್ಟ್ ಕಾಫಿ ಮಾಡ್ಕೊಂಡು ಕುಡ್ದಿದ್ದೀವಿ. ಈಗ ನೈವೇದ್ಯ ಮಾಡ್ತಾಯಿದ್ದೀನಿ. ಒಣ ಅವರೆಕಾಳು ಪಲ್ಯ ಥರ ಮಾಡಬೇಕು. ಅವರೆಕಾಳು ಮತ್ತು ತಂಬಿಟ್ಟು ಆ್ಯಂಡ್ ಪಾಯಸ ಮಾಡಬೇಕು. ಅವರೆಕಾಯಿ ತಂಬಿಟ್ಟು ಮಾಡೋಕ್ಕೆ ಸ್ವಲ್ಪ ಅಕ್ಕಿ ಜಾಸ್ತಿ ಮಾಡಿದರೆ ಮಿಲ್ ಮಾಡಿಸ್ಕೊಂಬರ್ಬೋದಿತ್ತು, ನಾನು ಸ್ವಲ್ಪನೇ ಮಾಡ್ತೀನಿ. ಹಾಗಾಗಿ ಅದು ಕೆಂಪಗೆ ಬರೋ ಥರ ಹುರ್ಕೋತಾ ಇದ್ದೀನಿ. ಹುರಿದ್ಬಿಟ್ಟು ಅದು ಆರಿದ ಮೇಲೆ ಮಿಕ್ಸರ್ಗೆ ಹಾಕಬೇಕು. ಒಂದು ಗ್ಲಾಸ್ ಅಕ್ಕಿನ ಹುರಿದ್ಬಿಟ್ಟಿಟ್ಟಿದ್ದೀನಿ. ಅದು ಆರಿದ ಮೇಲೆ ಜರಡಿ ಹಿಡಿದು ಮಿಕ್ಸರ್ಗೆ ಹಾಕಿ ಜರಡಿ ಹಿಡಿಬೇಕು. ಅಷ್ಟೊತ್ತಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ದೇವರು ಹಿತ್ತಾಳೆ ಪಾತ್ರೆ ಹಾಗೆ ಬೆಳ್ಳಿ ಪಾತ್ರೆ ಎಲ್ಲ ತಿಕ್ಕಬೇಕು. ಅಲ್ಲಿ ಸುಮಾರು ಒಂದು ವಾರ ಮೇಲಾಗಿತ್ತು, 2 ವಾರ ಆಗಿತ್ತು. ಮಕ್ಕಳು ಬೇರೆ ಅರಿಶಿನ ಕುಂಕುಮ ಎಲ್ಲ ಚೆಲ್ಬಿಟ್ಟಿದ್ರು. ದೇವ್ರ ಮನೆ ಓಪನ್ ಮಾಡಿದರೆ ಸಾಕು, ಈ ಥರ ಕಿತಾಪತಿ ಮಾಡಿಬಿಡ್ತಾರೆ. ಆಲ್ಮೋಸ್ಟು ಕ್ಲೋಸ್ ಮಾಡಿಬಿಟ್ಟಿರ್ತೀವಿ. ಪೂಜೆ ಮಾಡಿದಾಗ ಸ್ವಲ್ಪ ಹೊತ್ತು ಬಿಟ್ಟಿರ್ತೀವಿ ಅಷ್ಟೇ. ಆ್ಯಂಡ್ ನಾನು ಸಿಲ್ವರ್ ಪಾತ್ರೆ ತಿಕ್ಕೋಕ್ಕೆ ಒಂದು ಬೇರೆ ಪೌಡ್ರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಪೀತಾಂಬರಿ ತಿಕ್ಕೋಕ್ಕೆ ಕೂಡ ಅದು ಪೀತಾಂಬರಿ ಯೂಸ್ ಮಾಡ್ತೀನಿ ಹಿತ್ತಾಳೆ ಪಾತ್ರೆಗೆ. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿರೋದು ಜಾಸ್ತಿ ಸಿಲ್ವರ್ ಪಾತ್ರೆಗಳು, ಸಿಲ್ವರ್ ದೇವ್ರ ಪಾತ್ರೆಗಳಿರೋದು. ಹಾಗಾಗಿ ಕ್ಲೀನ್ ಮಾಡಿ ಒಂದು ಒಣ ಬಟ್ಟೆ ತೊಗೊಂಡು ಒರೆಸಿಡ್ತೀನಿ. ಅದೆಲ್ಲ ಆರಿದ ಮೇಲೆ ಆಮೇಲೆ ಪೂಜೆ ಮಾಡಬೇಕು. ನಮ್ಮ ದಿಶು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ತುಂಬ ಕಾಟ ಕೊಡ್ತಾನೆ, ಕೆಲಸ ಮಾಡೋಕ್ಕೂ ಬಿಡಲ್ಲ ಅವನು. ಸಿಲ್ವರು ಮತ್ತು ಹಿತ್ತಾಳೆ ಪಾತ್ರೆಗಳು ತೊಳೆದ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಆ ನೀರು ಇರುತ್ತಲ್ಲ, ಅದು ಹಂಗೆ ಜಾರ್ ಥರ ಕುತ್ಕೊಂಡ್ಬಿಡುತ್ತೆ. ಹಂಗಾಗಿ ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಬೇಕು. ಅವರೆಕಾಳು ಬೇಯಿಸೋಕೆ ಇಟ್ಟಿದ್ದೆ, 1-2 ಕಪ್ಪು, ಇನ್ನೂ ಬೆಂದೇ ಇರಲಿಲ್ಲ. ಒಣ ಅವರೆಕಾಳಲ್ವ, ಅದು ಒಂದು 10-15 ಕೂಗಿಸ್ಬೇಕು. ಒಂದು 5-6 ಕೂಗಿಸಿದ್ದೆ, ಅದು ಬೆಂದೇ ಇರಲಿಲ್ಲ. ಮತ್ತೆ ಕೂಗ್ಸೋಕೆ ಇಟ್ಟಿದ್ದೀನಿ. ಹಾಗೆ ಅಕ್ಕಿ ಆರಿರುತ್ತೆ, ಅಕ್ಕಿ ಮಿಕ್ಸರ್ ಹಾಕಿ ಜರಡಿ ಹಿಡಿಬೇಕು ಇವಾಗ. ಬೆಳಗಿಂದ ಅಂತೂ ಏನೂ ಟಿಫನ್ ಮಾಡಿಲ್ಲ. ಇದೇ ನಮಗೆ ಸಂಜೆ ಪೂಜೆ ಆದಮೇಲೆ ಇದನ್ನೇ ತಿನ್ನಬೇಕು, ಇದೇ ಪ್ರಸಾದ. ಸೊ ಇವಾಗ ಅಕ್ಕಿ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಜರಡಿ ಹಿಡಿದ್ಬಿಟ್ಟು ಸ್ವಲ್ಪ ಪಾನಕ ಮಾಡಬೇಕು. And if you want to read my mind, just go ahead. There's nothing to hide. I'm so depressed, I'm not gonna lie, but your problems are bigger than mine. ಬೆಳಗ್ಗೆಯಿಂದನೇ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಎಲ್ಲ 10 ಗಂಟೆ ಒಳಗೆ ಪೂಜೆ ಎಲ್ಲ ಮುಗೀತು. ನೈವೇದ್ಯ ಅದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸಾಯಂಕಾಲ ಅಂತೆ ಪೂಜೆ ಮಾಡೋದು, ನನಗೂ ಗೊತ್ತಿರಲಿಲ್ಲ. ಬೆಳಗ್ಗೆನೇ ಮಾಡಬೇಕು ಅಂದ್ಕೊಂಡು ಸ್ವಲ್ಪ 6 ಗಂಟೆಗೆ ಎದ್ದು ಎಲ್ಲನೂ ಮಾಡಿಬಿಟ್ಟೆ. ಆಮೇಲೆ ನಮ್ಮ ಮಾವ ಹೇಳಿದರು, ಇವಾಗೆಲ್ಲ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡೋದು ಸಾಯಂಕಾಲ ಅಂದರು. ಸೊ ಮನೆ ದೇವ್ರ ಪೂಜೆ ಅಂತೂ ಎಲ್ಲನೂ ಮುಗಿಸ್ದೆ. ಪೂಜೆ ಎಲ್ಲ ಮುಗಿಸಿ ದೀಪ ಹಚ್ಚಿ ನೈವೇದ್ಯ ಎಲ್ಲ ಮಾಡಿದೆ. ಇನ್ನೇನು ದಿಶುನ ಕರ್ಕೊಂಬರ್ಬೇಕು. ದಿಶು ಬಂದಮೇಲಂತೂ ಅವನಿಗೂ ಇವತ್ತು ಊಟ ಕೊಡೋಗಿಲ್ಲ. ಸ್ವಲ್ಪ ಅವನಿಗೂ ಬ್ರೆಡ್ಡು ಜಾಮ ಕೊಡಿಸಿ, ಇಲ್ಲಾಂದ್ರೆ ಹೊರಗಡೆ ಹೋಗಿ ಏನಾದ್ರು ಜ್ಯೂಸ್ ಕುಡಿಸ್ಕೊಂಬರ್ತೀವಿ. ಪಾಪ ಮಕ್ಕಳು ಉಪವಾಸ ಇದ್ದಾವೆ ಇವತ್ತು ನಮ್ಮ ಜೊತೆಗೂ ಸೇರಿ. ನಾನಂತೂ ಪ್ರತಿ ಮಂಗಳವಾರ ಉಪವಾಸ ಇರ್ತೀನಿ. ಒಂದು ಸ್ವಲ್ಪ ಏನಾದರೂ ತಿಂತಾಯಿದ್ದೆ. ಇವತ್ತಂತೂ ಫುಲ್ ನೀರಾರ ಉಪವಾಸ ಇರ್ತೀನಿ. ಹಾಗೆ ನಾಳೆ ನಮ್ಮ ಮನೆ ದೇವ್ರ ಜಾತ್ರೆ ಇದೆ ಊರಿಗೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ಇನ್ನೂ ಏನೋ ಗೊತ್ತಿಲ್ಲ. ಯಜಮಾನ್ರದ್ದು ಏನಾದ್ರು ಕೆಲಸ ಇದ್ದರೆ ಹೋಗಲ್ಲ, ಇಲ್ಲಾಂದರೆ ಹೋಗ್ತೀವಿ ಜಾತ್ರೆಗೆ. ಹಾಗೆ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಬಟ್ಟೆ ಇರಲಿಲ್ಲ, ಬಟ್ಟೆ ತರಕ್ಕೆ ಹೋಗೋಣ ಅಂದರು. ಎಲ್ಲ ಪೂಜೆ ಎಲ್ಲ ಮುಗಿಸಿ ದಿಶು ಬಂದಮೇಲೆ ಬಟ್ಟೆ ತರಕ್ಕೆ ಹೋಗಿ ಅಲ್ಲೇ ಮಕ್ಕಳಿಗೆ ಏನಾದ್ರು ಜ್ಯೂಸ್ ಅದು ಕುಡಿಸ್ಕೊಂಡು ಬರಬೇಕು. ನಾವು ಆಲ್ಮೋಸ್ಟ್ ಶಾಪಿಂಗ್ ಮಾಡೋದು, ನಾನು ಆನ್ಲೈನ್ ಶಾಪಿಂಗೇ ಜಾಸ್ತಿ ಮಾಡೋದು. ನಮ್ಮ ಹಸ್ಬೆಂಡ್ ಆನ್ಲೈನ್ ಶಾಪಿಂಗ್ ಮಾಡಲ್ಲ, ಹೊರಗಡೆನೇ ಬಂದು ತಗೋತಾರೆ. ಇದು ಅನಿಲ್ ಅಡ್ಡ ಅಂತ ಡಿ ಗ್ರೂಪಲ್ಲಿರೋದು, ಬರೀ ಮೆನ್ಸ್ ವೇರ್ ಮಾತ್ರ. ತುಂಬ ಚೆನ್ನಾಗಿ ಆಫರ್ಸ್ ಎಲ್ಲ ಕೊಟ್ಟಿದ್ದಾರೆ. 1000ಗೆ 5 ಪ್ಯಾಂಟ್ಸು, 1000ಗೆ 5 ಟೀ ಶರ್ಟ್ಸು, ಆ ಥರ ಎಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಸ್ವಲ್ಪ ತಿಂಡಿ ತಿಂದ್ವಿ, ಜ್ಯೂಸ್ ಎಲ್ಲ ಕೊಡಿಸಿದ್ವಿ. ಹಾಗೆ ಹೊಟ್ಟೆ ಹಶು ಅಂತಾಯಿದ್ರು. ರೈಸ್ ಏನು ತಿನ್ನಿಸ್ಬಾರ್ದಂತೆ, ರೈಸು ಚಪಾತಿ ಇಡ್ಲಿ ಎಲ್ಲ. ಸೊ ಹಂಗಾಗಿ ಪಾನಿಪುರಿ ತೊಗೊಂಬಂದ್ವಿ ಪಾರ್ಸಲು ಮನೆಗೆ. ಪಾನಿಪುರಿ ಎಲ್ಲ ತಿಂದ್ಕೊಂಡು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸಾರಿ ಬೇಕು ಅಂದರೆ ನನ್ನ ನಂಬರ್ ವಾಟ್ಸಪ್ಗೆ ಸ್ಕ್ರೀನ್ಶಾಟ್ ಹಾಕಿ ಸಾರಿ ಕೂಡ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.